ಮೋದಿಯವರೇ, ಇದೇನ್ ಮಾಡಿದ್ರಿ ನೀವು? ದೇಶ ಹಾಳು ಮಾಡಿಬಿಟ್ರಿ ನೀವು. ನಮ್ಮ ಸುಖ ನೆಮ್ಮದಿ ಎಲ್ಲ ಕಸ್ಕೊಂಡ್ರಿ ನೀವು. ಏನೋ ಮಾಡಿ ಒಂದು 4 ಕಾಸು ಮಾಡ್ಕೋತಿದ್ವಿ. ಲೂಟಿ ಭ್ರಷ್ಟಾಚಾರದ ವಿರುದ್ಧ ಯುದ್ಧ ಪ್ರಾರಂಭಿಸ್ಬಿಟ್ರಿ ನೀವು. ಇದೇನ್ ಮಾಡಿದ್ರಿ ಮೋದಿ ನೀವು? ಗಂಟೆಗಟ್ಲೆ ರೈಲ್ನಲ್ಲಿ ಕೂತು ಮಾತಾಡ್ತಿದ್ವಿ. ಇವರ ವಿಷಯ ಗಾಸಿಪ್ ಮಾಡ್ತಿದ್ವಿ. ಒಂದೇ ಭಾರತ್ ರೈಲು ಓಡಿಸ್ಬಿಟ್ರಿ ನೀವು. ಇದೇನ್ ಮಾಡಿದ್ರಿ ಮೋದಿ ನೀವು? ನಾವು ಒಲೆಯಲ್ಲಿ 2 ರೊಟ್ಟಿ ಮಾಡ್ಕೊಂಡು ತಿಂತಿದ್ವಿ. ದೂರದಿಂದ ಕಟ್ಗೆ ಹಾಯ್ಕೊಂಡು ತರ್ತಿದ್ವಿ. ಹೊಗೆಗೆ ಸೊಳ್ಳೆ ಕೂಡ ಓಡ್ ಹೋಗ್ತಿತ್ತು. ಗ್ಯಾಸ್ ಕೊಟ್ಬಿಟ್ರಿ ನೀವು. ಏನೋ ನೀರು ತುಂಬಿಸ್ಕೊಳ್ಳೋ ನೆಪದಲ್ಲಿ 4 ಹಳ್ಳಿ ಹೆಂಗಸರು ಒಟ್ಟಾಗಿ ಸೇರ್ತಿದ್ರು, ಸುಖ ದುಃಖ ಹಂಚ್ಕೊಳ್ತಿದ್ರು. ನಿಮ್ಮಿಂದ ಅದನ್ನ ನೋಡೋಕ್ಕಾಗ್ಲಿಲ್ವೇ? ಮನೆ ಮನೆಗೂ ನೆಲ್ಲಿ ಹಾಕಿಸ್ಬಿಟ್ರಿ. ಇದೇನ್ ಮಾಡಿದ್ರಿ ಮೋದಿ ನೀವು? ಆ ಜಮೀನ್ದಾರ ಮನೆ ರೇಷನ್ಗಾಗಿ ಸಾಲ ಕೊಡ್ತಿದ್ದ. ಪ್ರತಿ ತಿಂಗಳು ಬಡ್ಡಿ ವಸೂಲಿ ಮಾಡ್ತಿದ್ದ. ಆ ಜಮೀನ್ದಾರನು ಈಗ ತೊಂದರೆಯಲ್ಲಿದ್ದಾನೆ. ನೀವು ಅಕ್ಕಿ ಕೊಟ್ಟು ಅವ್ರ ದಂಧೆನೂ ಹಾಳು ಮಾಡ್ಬಿಟ್ರಿ. ಆ ರೈತರು ಯೂರಿಯಾ ಖರೀದಿ ಮಾಡೋ ನೆಪದಲ್ಲಾದ್ರೂ ಬೆಳಿಗ್ಗೆ 3 ಗಂಟೆಗೆ ಎದ್ದು ಸರತಿ ಸಾಲಿನಲ್ಲಿ ನಿಲ್ತಾ ಇದ್ರು. ಅವರ ಖುಷಿನೂ ನೀವು ಕಸ್ಕೊಂಡ್ರಿ. ಪಕ್ಕದ ಅಂಗಡಿಗೆ ಯೂರಿಯಾ ತಲುಪಿಸ್ಬಿಟ್ರಿ. ಅದು ಕೂಡ ಬರೀ 300 ರೂಪಾಯಿಗೆ. ನಮ್ಮ ಮನೆ ಪ್ರತಿಭೆ ಹಾಸಿಗೆ ಮೇಲೆ ಆರಾಮಾಗಿ ಮಲಗಿ ರೀಲ್ಸ್ ನೋಡ್ತಾ ಇರ್ತಿತ್ತು. ಅವ್ರ ಸಂತೋಷವನ್ನ ಸಹಿಸ್ಕೊಳ್ಳೋದಕ್ಕಾಗಲೇ ಇಲ್ಲ ನಿಮ್ಗೆ. ಅವ್ರಿಗೆ ಮುದ್ರಾ ಸಾಲ ನೀಡಿದ್ರಿ. ನಾವು 10ನೇ ನಂಬರಲ್ಲಿ ಚೆನ್ನಾಗಿದ್ವಿ. 5ನೇ ನಂಬರ್ಗೆ ನಮ್ಮನ್ನು ತಲುಪಿಸಿ ಎಲ್ಲಾನು ಹಾಳು ಮಾಡಿಬಿಟ್ರಿ ನೀವು. ಇಷ್ಟೆಲ್ಲ ಆದರೂ ಈಗಲೂ ಸಮಾಧಾನ ಇಲ್ಲ ನಿಮಗೆ. 3ನೇ ಸ್ಥಾನಕ್ಕೆ ತಲುಪಲು ನಿರ್ಧಾರ ಮಾಡಿದ್ದೀರಿ. ಅರೆ ಮೋದಿಯವರೇ, ಯಾಕೆ ನಮ್ಮ ಹಿಂದೆ ಬಿದ್ದಿದ್ದೀರಿ? ಯಾಕೆ ನಮ್ಮನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡ್ತಿಲ್ಲ? ಅಂದ್ಹಾಗೆ ನಿಮ್ಗೊಂದು ಮಾತು ಹೇಳ, ನೀವು ಮತ್ತಷ್ಟು ಹಾಳು ಮಾಡಿ, ಮತ್ತಷ್ಟು ನಾಶ ಮಾಡಿ. ಏಕೆಂದ್ರೆ ಈ ರೀತಿ ಹಾಳು ಮಾಡೋದು ನಮಗೆ ತುಂಬಾ ಇಷ್ಟ ಆಗ್ತಾ ಇದೆ.